ತಿಳಿಸ್ತೀನಿ ನಾನು. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಮುಜುಗರ ತಪ್ಪಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆ. ರಾಜ್ಯಪಾಲರ ಮನವೊಲಿಕೆಗೆ ಹೇಗಾದ್ರೂ ಮಾಡಿ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸರ್ಕಸ್ ಮಾಡ್ತಾ ಇದೆ. ಮನವೊಲಿಕೆಗೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಈ ಒಂದು ಮುಜುಗರವನ್ನು ತಪ್ಪಿಸಲು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗದೇ ಇರುವ ಹಾಗೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಸರ್ಕಸ್ ಅನ್ನ ನಡೆಸ್ತಾ ಇದೆ. ಹೇಗಾದ್ರೂ ಮಾಡಿ ಅವರ ಮನವೊಲಿಸಿ ನಾಳೆ ಹೇಗಾದ್ರೂ ಮಾಡಿ ಅವರು ಭಾಷಣವನ್ನು ಮಾಡಬೇಕು. ಹಾಗಾಗಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆಯಂತೆ. ಆ ಮುಖಾಂತರವಾಗಿ ಈ ನಿಯೋಗ ರಾಜ್ಯಪಾಲರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ರಾಜ್ಯಪಾಲರಿಂದ ಸರ್ಕಾರದ ಒಂದು ಭಾಷಣಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಮುಜುಗರವನ್ನ ತಪ್ಪಿಸೋಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ವಿಶೇಷವಾಗಿರತಕ್ಕಂಥ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲರ ಮನವೊಲಿಕೆಗೆ ಮುಂದಾಗ್ತಾ ಇದೆ. ಮತ್ತೆ ಸಂಪರ್ಕಿಸ್ತಾ ಇದ್ದೀವಿ ನಾವು ಸುರೇಶ್ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಕಂಟಿನ್ಯೂ. ಈಗ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಜ್ಯಪಾಲರು ನಾಳೆ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ, ಭಾಷಣ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸತಕ್ಕಂಥ. ಯಾಕೆಂತಂದ್ರೆ ರಾಜ್ಯಪಾಲರು ಮಾಡುವಂತಹ ಭಾಷಣ ಏನಿದೆ ಆ ಮೂಲಕವೇ ಕೇಂದ್ರ ಸರ್ಕಾರ ಬಿಜೆಪಿಯ ಸರ್ಕಾರಕ್ಕೆ ಚಾಟಿಯನ್ನ ಬೀಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಯಾಕೆಂತಂದ್ರೆ ಕೇಂದ್ರದ ಈ ಒಂದು ಯೋಜನೆ ಅಂದ್ರೆ ಸುರೇಶ್ ಜಸ್ಟ್ ಹೋಲ್ಡ್ ಆನ್. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಬಿಗ್ ಶಾಕ್. ನಾಳೆ ಜಿ ಬಿಲ್ ವಿರುದ್ಧ ಖಂಡನಾ ನಿರ್ಣಯ ಮಂಡನೆ ಆಗೋದಿತ್ತು. ಕೇಂದ್ರ ಸರ್ಕಾರದ ಜಿ ಬಿಲ್ ವಿರುದ್ಧ ಚರ್ಚೆ ಆಗೋದಿತ್ತು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ನಾನು ಮಾಡಲಂತಕ್ಕಂತಹ ನಕಾರಾತ್ಮಕ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಾರಣ ನಾಳೆ ಜಿ ಬಿಲ್ ವಿರೋಧ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯ ವ್ಯಕ್ತವಾಗ್ತದೆ. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಮುಜುಗರ ತಪ್ಪಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆ. ರಾಜ್ಯಪಾಲರ ಮನವೊಲಿಕೆಗೆ ಹೇಗಾದ್ರೂ ಮಾಡಿ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸರ್ಕಸ್ ಮಾಡ್ತಾ ಇದೆ. ಮನವೊಲಿಕೆಗೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಈ ಒಂದು ಮುಜುಗರವನ್ನು ತಪ್ಪಿಸಲು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗದೇ ಇರುವ ಹಾಗೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಸರ್ಕಸ್ ಅನ್ನ ನಡೆಸ್ತಾ ಇದೆ. ಹೇಗಾದ್ರೂ ಮಾಡಿ ಅವರ ಮನವೊಲಿಸಿ ನಾಳೆ ಹೇಗಾದ್ರೂ ಮಾಡಿ ಅವರು ಭಾಷಣವನ್ನು ಮಾಡಬೇಕು. ಹಾಗಾಗಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆಯಂತೆ. ಆ ಮುಖಾಂತರವಾಗಿ ಈ ನಿಯೋಗ ರಾಜ್ಯಪಾಲರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ರಾಜ್ಯಪಾಲರಿಂದ ಸರ್ಕಾರದ ಒಂದು ಭಾಷಣಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಮುಜುಗರವನ್ನ ತಪ್ಪಿಸೋಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ವಿಶೇಷವಾಗಿರತಕ್ಕಂಥ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲರ ಮನವೊಲಿಕೆಗೆ ಮುಂದಾಗ್ತಾ ಇದೆ. ಮತ್ತೆ ಸಂಪರ್ಕಿಸ್ತಾ ಇದ್ದೀವಿ ನಾವು ಸುರೇಶ್ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಕಂಟಿನ್ಯೂ. ಈಗ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಜ್ಯಪಾಲರು ನಾಳೆ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ, ಭಾಷಣ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸತಕ್ಕಂಥ. ಯಾಕೆಂತಂದ್ರೆ ರಾಜ್ಯಪಾಲರು ಮಾಡುವಂತಹ ಭಾಷಣ ಏನಿದೆ ಆ ಮೂಲಕವೇ ಕೇಂದ್ರ ಸರ್ಕಾರ ಬಿಜೆಪಿಯ ಸರ್ಕಾರಕ್ಕೆ ಚಾಟಿಯನ್ನ ಬೀಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಯಾಕೆಂತಂದ್ರೆ ಕೇಂದ್ರದ ಈ ಒಂದು ಯೋಜನೆ ಅಂದ್ರೆ ಸುರೇಶ್ ಜಸ್ಟ್ ಹೋಲ್ಡ್ ಆನ್. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಬಿಗ್ ಶಾಕ್. ನಾಳೆ ಜಿ ಬಿಲ್ ವಿರುದ್ಧ ಖಂಡನಾ ನಿರ್ಣಯ ಮಂಡನೆ ಆಗೋದಿತ್ತು. ಕೇಂದ್ರ ಸರ್ಕಾರದ ಜಿ ಬಿಲ್ ವಿರುದ್ಧ ಚರ್ಚೆ ಆಗೋದಿತ್ತು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ನಾನು ಮಾಡಲಂತಕ್ಕಂತಹ ನಕಾರಾತ್ಮಕ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಾರಣ ನಾಳೆ ಜಿ ಬಿಲ್ ವಿರೋಧ
ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯ ವ್ಯಕ್ತವಾಗ್ತದೆ. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಮುಜುಗರ ತಪ್ಪಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆ. ರಾಜ್ಯಪಾಲರ ಮನವೊಲಿಕೆಗೆ ಹೇಗಾದ್ರೂ ಮಾಡಿ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸರ್ಕಸ್ ಮಾಡ್ತಾ ಇದೆ. ಮನವೊಲಿಕೆಗೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಈ ಒಂದು ಮುಜುಗರವನ್ನು ತಪ್ಪಿಸಲು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗದೇ ಇರುವ ಹಾಗೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಸರ್ಕಸ್ ಅನ್ನ ನಡೆಸ್ತಾ ಇದೆ. ಹೇಗಾದ್ರೂ ಮಾಡಿ ಅವರ ಮನವೊಲಿಸಿ ನಾಳೆ ಹೇಗಾದ್ರೂ ಮಾಡಿ ಅವರು ಭಾಷಣವನ್ನು ಮಾಡಬೇಕು. ಹಾಗಾಗಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆಯಂತೆ. ಆ ಮುಖಾಂತರವಾಗಿ ಈ ನಿಯೋಗ ರಾಜ್ಯಪಾಲರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ರಾಜ್ಯಪಾಲರಿಂದ ಸರ್ಕಾರದ ಒಂದು ಭಾಷಣಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಒಂದು ಮುಜುಗರವನ್ನ ತಪ್ಪಿಸೋಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ವಿಶೇಷವಾಗಿರತಕ್ಕಂಥ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲರ ಮನವೊಲಿಕೆಗೆ ಮುಂದಾಗ್ತಾ ಇದೆ. ಮತ್ತೆ ಸಂಪರ್ಕಿಸ್ತಾ ಇದ್ದೀವಿ ನಾವು ಸುರೇಶ್ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಕಂಟಿನ್ಯೂ. ಈಗ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಜ್ಯಪಾಲರು ನಾಳೆ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ, ಭಾಷಣ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸತಕ್ಕಂಥ. ಯಾಕೆಂತಂದ್ರೆ ರಾಜ್ಯಪಾಲರು ಮಾಡುವಂತಹ ಭಾಷಣ ಏನಿದೆ ಆ ಮೂಲಕವೇ ಕೇಂದ್ರ ಸರ್ಕಾರ ಬಿಜೆಪಿಯ ಸರ್ಕಾರಕ್ಕೆ ಚಾಟಿಯನ್ನು ಬೀಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಯಾಕೆಂತಂದ್ರೆ ಕೇಂದ್ರದ ಈ ಒಂದು ಯೋಜನೆ ಅಂದ್ರೆ ಸುರೇಶ್ ಜಸ್ಟ್ ಹೋಲ್ಡ್ ಆನ್. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಬಿಗ್ ಶಾಕ್. ನಾಳೆ ಜಿ ಬಿಲ್ ವಿರುದ್ಧ ಖಂಡನಾ ನಿರ್ಣಯ ಮಂಡನೆಯಾಗುತ್ತಿತ್ತು. ಕೇಂದ್ರ ಸರ್ಕಾರದ ಜಿ ಬಿಲ್ ವಿರುದ್ಧ ಚರ್ಚೆ ಆಗುತ್ತಿತ್ತು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ನಾನು ಮಾಡಲಂತಕ್ಕಂತಹ ನಕಾರಾತ್ಮಕ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಾರಣ ನಾಳೆ ಜಿ ಬಿಲ್ ವಿರೋಧ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯ ವ್ಯಕ್ತವಾಗ್ತದೆ. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಮುಜುಗರ ತಪ್ಪಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆ. ರಾಜ್ಯಪಾಲರ ಮನವೊಲಿಕೆಗೆ ಹೇಗಾದ್ರೂ ಮಾಡಿ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸರ್ಕಸ್ ಮಾಡ್ತಾ ಇದೆ. ಮನವೊಲಿಕೆಗೆ ರಾಜ್ಯಪಾಲರಿಂದ ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಈ ಒಂದು ಮುಜುಗರವನ್ನು ತಪ್ಪಿಸಲು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗದೇ ಇರುವ ಹಾಗೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಸರ್ಕಸ್ ಅನ್ನ ನಡೆಸ್ತಾ ಇದೆ. ಹೇಗಾದ್ರೂ ಮಾಡಿ ಅವರ ಮನವೊಲಿಸಿ ನಾಳೆ ಹೇಗಾದ್ರೂ ಮಾಡಿ ಅವರು ಭಾಷಣವನ್ನು ಮಾಡಬೇಕು. ಹಾಗಾಗಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆಯಂತೆ. ಆ ಮುಖಾಂತರವಾಗಿ ಈ ನಿಯೋಗ ರಾಜ್ಯಪಾಲರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ರಾಜ್ಯಪಾಲರಿಂದ ಸರ್ಕಾರದ ಒಂದು ಭಾಷಣಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಒಂದು ಮುಜುಗರವನ್ನ ತಪ್ಪಿಸೋಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ವಿಶೇಷವಾಗಿರತಕ್ಕಂಥ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲರ ಮನವೊಲಿಕೆಗೆ ಮುಂದಾಗ್ತಾ ಇದೆ. ಮತ್ತೆ ಸಂಪರ್ಕಿಸ್ತಾ ಇದ್ದೀವಿ ನಾವು ಸುರೇಶ್ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಕಂಟಿನ್ಯೂ. ಈಗ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಜ್ಯಪಾಲರು ನಾಳೆ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ, ಭಾಷಣ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸತಕ್ಕಂಥ. ಯಾಕೆಂತಂದ್ರೆ ರಾಜ್ಯಪಾಲರು ಮಾಡುವಂತಹ ಭಾಷಣ ಏನಿದೆ ಆ ಮೂಲಕವೇ ಕೇಂದ್ರ ಸರ್ಕಾರ ಬಿಜೆಪಿಯ ಸರ್ಕಾರಕ್ಕೆ ಚಾಟಿಯನ್ನು ಬೀಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಯಾಕೆಂತಂದ್ರೆ ಕೇಂದ್ರದ ಈ ಒಂದು ಯೋಜನೆ ಅಂದ್ರೆ ಸುರೇಶ್ ಜಸ್ಟ್ ಹೋಲ್ಡ್ ಆನ್. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಬಿಗ್ ಶಾಕ್. ನಾಳೆ ಜಿ ಬಿಲ್ ವಿರುದ್ಧ ಖಂಡನಾ ನಿರ್ಣಯ ಮಂಡನೆಯಾಗುತ್ತಿತ್ತು. ಕೇಂದ್ರ ಸರ್ಕಾರದ ಜಿ ಬಿಲ್ ವಿರುದ್ಧ ಚರ್ಚೆ ಆಗುತ್ತಿತ್ತು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ನಾನು ಮಾಡಲಂತಕ್ಕಂತಹ ನಕಾರಾತ್ಮಕ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಾರಣ ನಾಳೆ ಜಿ ಬಿಲ್ ವಿರೋಧ.
ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯ ವ್ಯಕ್ತವಾಗ್ತಾ ಇದೆ.